ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಮರಾಠಿ ಬ್ಯಾನರ್ ತೆರವುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಅಧಿಕ ಮಾಹಿತಿ ನೀಡಲು ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ವಾಜಿದ್ ಹಿರೇಕೊಡೆ ಆದರು. ಅವ್ರ ಜೊತೆ ಮಾತಾಡೋಣ. ಸರ್, ಏನು ಬೇಡಿಕೆ ಇದೆ? ಮರಾಠಿ ಬ್ಯಾನರ್ಗಳು ಇಲ್ಲಿ ಜಾಸ್ತಿ ಬೆಳಗಾವಿಯಲ್ಲಿ ಕಾಣ್ತಾರೆ, ಏನು ಬೇಡಿಕೆ ಇದೆ? ಕರ್ನಾಟಕ ಸರ್ಕಾರದಿಂದ 60% ಕನ್ನಡ ಆಗ್ಬೇಕಂತೇಳಿ ಇದು ಭಾಳ ವರ್ಷದಿಂದ ನಡೆದಿದೆ. ಬೆಳಗಾವಿಯಲ್ಲಿ 60% ಕನ್ನಡ ಕಾಣಿಸ್ತಾ ಇಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಳಗಿಂದ ಒಳಗಡೆ ಮಾತಾಡ್ಕೊಂಡು ಪರ್ಮಿಷನನ್ನು ಕೊಡುವಂಥ ಮರಾಠಿ ಬೋರ್ಡ್ಗೆ ಕಾರ್ಪೊರೇಷನ್ ಅಧಿಕಾರಿಗಳಾಗಿರ್ಬೋದು, ಮೇಯರ್ ಆಗಿರ್ಬೋದು, ಇವರೆಲ್ಲರೂ ಒಂದೇ. ರಾಜಕಾರಣಿ ಕೂಡ ಮಾಡಿದ್ರು ಒಂದೇ, ಅಧಿಕಾರಿಗಳು ಕೂಡ ಮಾಡಿದ್ರು ಒಂದೇ. ಇಂಥ ಒಂದು ಮರಾಠಿ ಬೋರ್ಡನ್ನು ಸಾಕಷ್ಟು ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಪರವಾಗಿ 60% ಕನ್ನಡವನ್ನು ಕಾಣಿಸ್ಲಿಲ್ಲ ಅಂದ್ರೆ ಇನ್ನು ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ನೇತೃತ್ವದಿಂದ ಎಲ್ಲೆಲ್ಲಿ ಮರಾಠಿ, ಇಂಗ್ಲಿಷ್, ಉರ್ದು ಇನ್ನು ಬೋರ್ಡ್ಗಳದಾವೆ ಇವನು ಕಿತ್ತಾಕುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಿದೆ. ಇವತ್ತಿನ ಹೋರಾಟ ಅಂದರೆ ಇದನ್ನಷ್ಟೇ ಅಂತಲ್ಲ, ಇನ್ನು ಮೇಲೆ ಎಲ್ಲೆಲ್ಲಿ ಬೋರ್ಡ್ ಅದಾವೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ಬಿಟ್ಟಿದ್ದೀವಿ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಅವರು ಕನ್ನಡ ಹಾಕಬೇಕಾದಲ್ಲ, ಮರಾಠಿಯವರು ಬರ್ಕೊಳ್ಳಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ. 40% ಅವ್ರಿಗೆ ಕೊಟ್ಟಿದ್ದೀವಿ. 40% ಒಳಗೆ ನೀವು ಏನಾದರೂ ಬರ್ಕೋರಿ ಅಲ್ಲ, 60% ಕನ್ನಡ ಬರ್ಕೊಂಡ ನಂತರ 40% ನೀವು ಮರಾಠಿ ಬರ್ಕೊಂಡು ನಿಮ್ಗೆ ಬೇಡ ಅಂತಾರ? ಕರ್ನಾಟಕದಲ್ಲಿದ್ದು ಕನ್ನಡಿಗರ ಅನ್ನ ತಿಂದು, ಕರ್ನಾಟಕದ ನೀರು ಕುಡಿದು, ಕರ್ನಾಟಕದ ಆಸ್ತಿ ಮಾಡ್ಕೊಂಡು ಮರಾಠಿಯನ್ನು ಇಂಗ್ಲಿಷನ್ನು ಹಾಕ್ತಾ ಇದಾರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಇಂಥ ಮರಾಠಿಯನ್ನು ಹಾಕೋದಕ್ಕೆ MES ಗುಂಡಾಗಳು, MES ಪೊಂಡರನ್ನು ಮೊದಲನೇದು ಗಡೀಪಾರು ಮಾಡ್ಬೇಕನ್ನೋಂಥ ಸರ್ಕಾರಕ್ಕೆ ನಾವು ಒತ್ತಡವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಏನಾದ್ರೂ ಅವ್ರಿಗೂ ನೈತಿಕತೆ ಇದ್ರೆ ಮೊದಲನೇದಾಗಿ ಶಿವಸೇನೆ MES ಗುಂಡಾಗರನ್ನು ಗಡೀಪಾರು ಮಾಡುವಂತ ಕೆಲಸ ಮಾಡಬೇಕು. MES ಸಂಘಟನೆ ಬ್ಯಾನ್ ಮಾಡ್ಬೇಕು. ಬ್ಯಾನ್ ಮಾಡಿದ್ರು ಕೂಡ ಅಲ್ಲಿವರೆಗೆ ನಾವು ಹೋರಾಟವನ್ನು ನಿಂದಿರೋದಿಲ್ಲ. ಯಾರಾದ್ರೂ ಏನಾದ್ರು ಮಾಡ್ಕೋಬಹುದು, ನಾವು ಯಾವುದಕ್ಕೂ ಅಂಜೋದಿಲ್ಲ ಅಂತ ಹೇಳಿ ಇವತ್ತಿನ ಹೋರಾಟ ಮತ್ತು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿದ್ವಿ. ಇಲ್ಲಾದ್ರೂ ಉಗ್ರವಾಗಿ ಹೋರಾಟವನ್ನು ಖಂಡಿಸಬೇಕಾಗ್ತದೆ ಅಂತ ಇದು 2 ದಿನದಿಂದ ಎಲ್ಲೆಲ್ಲ ಒಳಗಡೆ ಬೋರ್ಡ್ ಅನ್ನು ಅದಾವ ಅದನ್ನ ಹರಿಹಾಕುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ಪ್ರತಿಭಟನೆ ಹೇಗಿರ್ತದೆ? ಬ್ಯಾನರ್ಗಳು ತೆಗಿಲಾದ್ರೆ ಏನ್ ಮಾಡ್ತಿದ್ವಿ? ಮುಂದಿನ ಪ್ರತಿಭಟನೆ ಅಂದ್ರೆ ಇನ್ನು ಮರಾಠಿ ಬೋರ್ಡು, ಇಂಗ್ಲಿಷ್ ಬೋರ್ಡು ಎಲ್ಲೆಲ್ಲ ಅದಾವ ಅವನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನೇತೃತ್ವದಿಂದ ಹರಿದಾಕುವಂತ ಕೆಲಸ ಮಾಡ್ತೇವೆ, ಮಚ್ಚಿ ಬಿಡುವಂತ ಕೆಲಸ ಮಾಡ್ತೇವೆ. ಈ ಮುಂದಿನ ಬರುವ ಹಬ್ಬಗಳಿಗೆ ನೀವು ಕನ್ನಡ ಕಂಪಲ್ಸರಿ ಮಾಡ್ತಿರ್ತೀರಾ? ಕಂಪಲ್ಸರಿ 60% ಕನ್ನಡ ಆಗಲೇಬೇಕು. 60% ಅಂಗಡಿಗಳಾಗಲಿ, ಬ್ಯಾನರ್ಗಳಾಗಲಿ ಯಾವುದಕ್ಕೂ 60% ಕನ್ನಡವನ್ನು ಕಾಣಿಸ್ಲಿಲ್ಲ ಅಂದ್ರೆ ಕೂಡ ಹರಿದಾಕುವಂತ ಕೆಲಸ, ಅವು ಬೋರ್ಡ್ ಹೊಡೆಯುವಂತ ಕೆಲಸ ನಾವು ಮಾಡೇ ಮಾಡ್ತೇವೆ ಅಂತ ಎಚ್ಚರಿಕೆ. ಕೆಲವು ಇಂಗ್ಲಿಷ್ ದೊಡ್ಡ ಬ್ಯಾನರ್ಗಳು ಅದಕ್ಕೆ ಏನ್ ಮಾಡ್ತಾರೆ? ಇಂಗ್ಲಿಷ್ ಆಗಲಿ, ಹಿಂದಿ ಆಗಲಿ, ಉರ್ದು ಆಗಲಿ, ಮರಾಠಿ ಆಗಲಿ ಯಾವುದಕ್ಕೂ ಬರೋದಿಲ್ಲ. 60% ಮಾತ್ರ ಕನ್ನಡವನ್ನು ಹಾಕಿದ್ರೆ ಕೂಡ ನಾವು ಶಾಂತ ರೀತಿ ಕರ್ನಾಟಕದಲ್ಲಿ ಇದ್ದು ಕಾಟ ಇಂಗ್ಲಿಷ್ ಹಾಕ್ಬೇಕಾದ್ರೆ ಇಂಗ್ಲೆಂಡ್ಗೆ ಹೋಗ್ರಿ, ಇಂಗ್ಲೆಂಡ್ ಮಾಡಕ್ ಬಂದ್ರಿ ನೀವು. ಮರಾಠಿ ಒಳಗೆ ಹಾಕ್ಬೇಕಾದ್ರೆ ಹೋಗ್ರಿ ಮಹಾರಾಷ್ಟ್ರಕ್ಕೆ ಹೋಗ್ರಿ, ಮರಾಠಿ ಎಲ್ಲ ಹಾಕೋರಿ. ಮಹಾರಾಷ್ಟ್ರದಲ್ಲಿ ಎಲ್ಲರೂ ನೋಡಿದ್ರಿ ನೀವು, ಒಂದರೆ ನಮಗೆ ಕನ್ನಡ ಅಕ್ಷರವನ್ನು ಕಾಣಿಸ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ 100ಕ್ಕೆ 100% ಮರಾಠಿಯನ್ನು ಹಾಕ್ತಾ ಇದ್ರ. ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಅದು ಬೇರೆ ರಾಜ್ಯ ಭಾಷೆಯನ್ನು ತಗೊಂಡ್ ಬಂದು ಇಲ್ಲಿ ಅದಕ್ಕೆ ಯೂಸ್ ಮಾಡ್ತಾ ಇದ್ರಿ. ಕರ್ನಾಟಕದಾಗ ಮೇನ್ ಕನ್ನಡ ಆಗೇಬೇಕು. ಆಗಲಿಲ್ಲ ಅಂದ್ರೆ ಕೊಳ್ಳಿಲ್ಲ ಅಂದ್ರೆ ಮಾತ್ರ ಇದನ್ನ ಎಲ್ಲೆಲ್ಲ ಇಂಗ್ಲಿಷ್ ಉರ್ದು ಬೋರ್ಡ್ ಅದ ಅನ್ನೋದು ಅರಿಯುವಂತ ಕೆಲಸ ನಾವು ಮಾಡೇ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲಾಧ್ಯಕ್ಷರು ವಾಜಿದ್ ಹಿರೇಕೊಡೆ.